ನಾವು ಇವಾಗ ಕಲ್ಗೋಡ್ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಸೌಮ್ಯ ಮತ್ತು ಶಂಕರ ಅಂತ ಹೇಳಿ ದಂಪತಿಗಳಿದ್ದಾರೆ. ಸೌಮ್ಯನಿಗೆ ಸುಮಾರು 4 ವರ್ಷ ಹಿಂದೆ ಹೆರಿಗೆ ಸಮಯದಲ್ಲಿ ಇಂಜೆಕ್ಷನ್ ಕೊಟ್ಟಿದ್ರಂತೆ. ಮೂಳೆಗೇನೋ ಪೆಟ್ಟಾಗಿತ್ತು ಅಂತ ಹೇಳಿದರು. ಅದಾಗಿ ಸ್ವಲ್ಪ ದಿವಸ ನಡೆದಾಡ್ತಾ ಆರಾಮಾಗಿದ್ದರು. ಆಮೇಲೆ ಸಂಪೂರ್ಣ 2 ಕಾಲ ಅವಧಿನ ಕಳ್ಕೊಂಡು ಹೋಗಿದೆ. ಇವಾಗ ಅವರಿಗೆ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ. ಮತ್ತೆ ಮನೆ ಬೇರೆ ಇಲ್ಲ. ಶೀಟ್ ಹಾಕೊಂಡು ಸುತ್ತ ಟಾರ್ಪಲ್ ಕಟ್ಕೊಂಡು ವಾಸವಾಗಿದ್ದಾರೆ. ಮಳೆ ಬಂದ್ರಂತೂ ತುಂಬಾನೇ ಕಷ್ಟ. ಮತ್ತು ಕಳಸ ಏನಾದ್ರು ಮೆಡಿಸಿನ್ಗೆ ಹೋಗ್ಬೇಕಂತಾದ್ರೆ ಸುಮಾರು 7 ಕಿಲೋಮೀಟರ್ ದೂರ ಹೋಗಬೇಕು. ಮತ್ತು ಅವ್ರು ಹೋಗೋಕ್ಕೆ ವಾಹನದ ವ್ಯವಸ್ಥೆ ಇಲ್ಲ. ಯಾಕಂದರೆ ವಾಹನ ವ್ಯವಸ್ಥೆ ಇದ್ರೂ ಸಮೇತ ಅವರಿಗೆ ಬಾಡಿಗೆ ಕೊಡೋ ಶಕ್ತಿ ಇಲ್ಲ. ಮತ್ತು ಅವರು ಮನೆಯಲ್ಲಿ ಶಂಕರನವರು ಒಬ್ಬರೇ ಕೂಲಿಗೆ ಕೆಲಸ ಮಾಡಿಕೊಂಡು ಮಗುನ ಮತ್ತು ಹೆಂಡತಿನ ಸಾಕ್ತಾ ಇದ್ದಾರೆ. ಮತ್ತು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಸಲ ಅವ್ರ ಅತ್ತೆ ಇರ್ತಾರೆ, ಇಲ್ಲೇ ಮನೆ ಹತ್ತಿರ ಇದೆ, ನೋಡ್ಕೊಳ್ತಾರೆ. ಮತ್ತು ಮುಂದೆ ಯಾರಾದರೂ ಅಧಿಕಾರಿಗಳು ಮತ್ತು ಸರ್ಕಾರ ಮಟ್ಟದಲ್ಲಿ ಆಮೇಲೆ ಯಾರು ದಾನಿಗಳಿದ್ರೆ ಅವರಿಗೆ ಒಂದು ಮನೆ ವ್ಯವಸ್ಥೆ, ಒಂದು 2 ರೂಮ್ ಏನಾದ್ರು ಮಾಡಿಕೊಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಮಗುವಿಗೆ 3 ವರ್ಷ ಆಗಿದೆ. ಇವಾಗ ಅಂಗನವಾಡಿ ಹೋಗೋ ಪರಿಸ್ಥಿತಿ ಇರೋ ಸಮಯ ಇವಾಗ. ಬಟ್ ಅವರು ತಾಯಿಗೆ ಈಗ ನಡೆಯೋ ಶಕ್ತಿ ಇಲ್ಲ. ಅದರಿಂದ ಮುಂದೆ ಮಕ್ಕಳು ವಿದ್ಯಾಭ್ಯಾಸಕ್ಕೂ ಸಮಸ್ಯೆ ಆಗುತ್ತೆ. ಅದರಿಂದ ಎಲ್ಲ ಮನಗಂಡು ಅಧಿಕಾರಿಗಳು ಅವರಿಗೊಂದು ರೇಷನ್ ಕಾರ್ಡಿನ ವ್ಯವಸ್ಥೆ ಮತ್ತು ಈಗ 2,000 ರೂಪಾಯಿ ಬರೋಂಗೆ ಒಂದು ಮಾಡಿಕೊಡ್ಬೇಕು. ಗೃಹಲಕ್ಷ್ಮಿ ಯೋಜನೆ ಎಂದು ಎಲ್ಲರಿಗೂ ಸಿಗ್ತಾ ಇದೆ, ಅವ್ರಿಗೊಂದು ಸಿಗಲಿ ನಮ್ಮ ಅಪೇಕ್ಷೆ. ಮತ್ತು ಇನ್ನು ಅವರಿಗೆ ಈಗ ಹಾಸ್ಪಿಟ್ಲಿಗೆಲ್ಲಾರು ಎಮರ್ಜೆನ್ಸಿನಾರು ಹೋಗ್ಬೇಕಂತಾದರೆ ದುಡ್ಡಿಲ್ಲ. ಮತ್ತು ಮುಂದೆ ಎಲ್ಲಾರು ಮಂಗಳೂರು ಕಾರ್ಕಳ ತೋರಿಸೋಣ ಅಂತ ಹೇಳಿದ್ರೆ ದುಡ್ಡಿಲ್ಲ. ಏನಾದ್ರು ಮಾಡ್ಬೋದಿತ್ತು. ಯಾಕಂದರೆ ಚಿಕ್ಕ ಏಜ್ ಇವಾಗ ಈ ಪರಿಸ್ಥಿತಿಲಿ ಇದ್ದಾಗ ನೋಡೋಕೆ ಭಾರಿ ಕಷ್ಟ ಆಗ್ತಾಯಿದೆ. ಅದರಿಂದ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ಎಲ್ಲರೂ ಯಾರ ದಾನಿಗಳಿದೆ ಅವ್ರಿಗೆ ಒಂದು ಹೆಲ್ಪ್ ಮಾಡಿ ಒಂದು ಚಿಕಿತ್ಸೆ ಕೊಡಿಸೋ ವ್ಯವಸ್ಥೆ ಮಾಡ್ಬೇಕಂತ ಹೇಳಿ. ಮತ್ತು ನಾವು ವೀಲ್ಚೇರ್ ಒಂದು ಧರ್ಮಸ್ಥಳ ಸಂಘದಿಂದ ವೀಲ್ಚೇರ್ ವ್ಯವಸ್ಥೆ ಮಾಡಿದ್ದೀವಿ. ಅವರ ಕಷ್ಟ ಪರಿಸ್ಥಿತಿ ನೋಡಿ ಅವರು ನಮ್ಮ ಪೂಜ್ಯ ಕಾಮಂದರು ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿ ಅವರು ಮನವಿ ಮಾಡಿ ನಮ್ಮ ಯೋಜನಾಧಿಕಾರಿಗಳಿಗೆ. ಆ ಮುಖಾಂತರ ನಮ್ಮ ಸೂಪರ್ವೈಸರು ಮತ್ತು ಸೇವಾ ಪ್ರತಿನಿಧಿಯವರು, ನಮ್ಮ ಶೌರ್ಯ ತಂಡದವರು ಎಲ್ಲರೂ ಸೇರಿ ಈಗ 3 ಚಿಂದ ಕೊಟ್ಟಿದ್ದೀವಿ. ಅವರಿಗೆ ಧರ್ಮಸ್ಥಳಕ್ಕೆ ಸಹ ಈ ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇವ್ರ ಬಗ್ಗೆ ಏನಾದ್ರು ಅಧಿಕಾರಿಗಳ ಗಮನಕ್ಕೆಲ್ಲರೂ ತಂದಿದ್ದಾರೆ ಅಂತ? ಇಲ್ಲ, ಅವರು ಯಾರು ತಂದಿಲ್ಲ. ಯಾರೋ 2 ಜನ ಬಂದರು ಹೇಳಿದ್ರಂತ ಮಾಡಿಸ್ಕೊಡ್ತೀವಿ ಅಂತೇಳಿ. ಅದು ಯಾರು ಅಂತ ನನಗೂ ಅವರು ಮಾಹಿತಿಯನ್ನು ಹೇಳಿಲ್ಲ. ಅದೇ ಯಾರು ಇದ್ರೆ ಈ ಮುಖಾಂತರ ಮೀಡಿಯಾ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ, ಯಾರ ದಾನಿಗಳಿದ್ರು ಯಾರಾದ್ರೂ ಹೆಲ್ಪ್ ಮಾಡಿ. ಪಾಪ ಬಡವರು, ನಮ್ಗೆ ಏನು ಆಸ್ತಿ ಏನಿಲ್ಲ, ಕೂಲಿ ಮಾಡಿ ಜೀವನ ನಡೆಸೋಂಥವ್ರು. ಹಾಗಾಗಿ ದಯವಿಟ್ಟು ಎಲ್ಲರೂ ಒಂದು ಹೆಲ್ಪ್ ಮಾಡಿ ಅಂತೇಳಿ ಈ ಸಂದರ್ಭ ಕೇಳ್ಕೊಳ್ತಾ ಇದ್ದೀನಿ. ಗಾಳಿ ಮಳೆ ಬಂದರೆ ಈ ಥರ ಮನೆಯೆಲ್ಲ ಗಾಳೀಲಿ ಟಾರ್ಪಲ್ ಕಟ್ಟಿಟ್ಟಿದ್ದಾನೆ. ಏನು ಮಾಡಿದ್ರು ದುಡಿಕೆ ಅವನಿಗೆ ದುಡ್ದು ಪೂರ ಅವನಿಗೆ ಪಟ್ಟಿ ತರಕ್ಕೆ ಸರಿ. ಒಂದು ಗಾಡಿ ವಾಹನ ಮಾಡ್ಕೊಂಡು ಹೋಗೋಕ್ಕೂ ಭಾರಿ ಕಿಲೋಮೀಟ್ರ್ ದೂರ ಸಾಕಾಗೋದಿಲ್ಲ. ಈಗ ಮಗುನೊಂದು 3 ವರ್ಷದ ಮಗುನ ನೋಡ್ಕೊಬೇಕು, ಅವಳನ್ನೂ ನೋಡ್ಕೊಬೇಕು. ಅವನು ಸಾಯಂಕಾಲ ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಬರೋದು. ನಮ್ಮ ಪರಿಸ್ಥಿತಿ ಅವಳಿಗೆ ಎಷ್ಟು ವರ್ಷ ಆತನಿಗೆ 4 ವರ್ಷದಿಂದ ನಡಿಕಾಗಲ್ಲ. ಮರದಲ್ಲೇ ಮಧ್ಯಾಹ್ನ ಊಟ ಕೊಡಬೇಕು, ಸಾಯಂಕಾಲ ಬಂದಾರು ಮಾಡ್ತಾನೆ. ಮಧ್ಯಾಹ್ನ ಊಟ ಕೊಡ್ಬೇಕು, ಬೆಳಿಗ್ಗೆ ಕೊಡ್ಬೇಕು, ಮತ್ತು ಸ್ನಾನಕ್ಕೆಲ್ಲ ರೆಡಿ ಮಾಡಿ ಕರ್ಕೊಂಡು ಹೋಗ್ಬೇಕು. ಎಲ್ಲ ತಿಂದು ಹೋಗ್ಬೇಕು, ಒಬ್ರಿಗೆ ಆಗಲ್ಲ. ಈ ಥರ ಪರಿಸ್ಥಿತಿ. ಅದಕ್ಕೆ ಯಾರು ನಮ್ಮ ಪರಿಸ್ಥಿತಿ ನೋಡಿ ಏನಾದ್ರು ಸ್ವಲ್ಪ ಸಹಾಯ ಮಾಡ್ತಾರೇನೋ ಅಂತೇಳಿ ನಾನು ಕೇಳ್ತಿದ್ದೀನಿ. ಈಗ ಇವರಿಗೆ ರೇಷನ್ ಕಾರ್ಡ್ ಇಲ್ಲ, ಯಾವುದೂ ಇಲ್ಲ. ಅದೇ ಸರ್ಕಾರದಿಂದ ಈಗ 2,000 ರೂಪಾಯಿ ದುಡ್ಡು ಬೇರೆ ಬರ್ತಾ ಇದೆ, ಅದನ್ನು ಬರ್ತಾ ಇಲ್ಲ. ಅದು ಬಂದಿದ್ರೆ ಇವ್ರಿಗೆ ಏನಾದ್ರು ಔಷಧಿಗೆ ಏನಾದ್ರು ಆಗ್ತೈತಲ್ವಾ? ಅದು ಬಂದಿಲ್ಲ. ಅದು ಹೋಗ್ಬೇಕು, ಆಧಾರ್ ಕಾರ್ಡ್ ಅದು ಚೇಂಜ್ ಆಗ್ಬೇಕು, ಇದು ಚೇಂಜ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಅಲ್ಲಿ ಇಲ್ಲಿಂದ ಕಳ್ಸಕ್ಕೆ ಹೋಗ್ಬೇಕು, ಏನಿದ್ರು ಕಳ್ಸಕ್ಕೆ ಹೋಗ್ಬೇಕು. ಮತ್ತೆ ಇಲ್ಲಿ ಏನು ಸಿಕ್ಕಲ್ಲ. ಎಷ್ಟು ಕಿಲೋಮೀಟರ್ ಆಗುತ್ತೆ ಕಳಸ? ಇಲ್ಲಿಂದ ಕಳಸಕ್ಕೆ ಇಲ್ಲಿಂದ 7 ಕಿಲೋಮೀಟರ್ ಆಗ್ತದೆ. 7 ಕಿಲೋಮೀಟರ್ ಆಗುತ್ತೆ. ಎಷ್ಟು ತಗೊಳ್ತಾರೆ ಬಾಡಿಗೆ ಎಲ್ಲರೂ? ರೂಪಾಯಿ ಆಟೋ ಎಲ್ಲ ಬಂದರೆ. ಆಟೋ ಬಂದರೆ 300 ರೂಪಾಯಿ. 300 ರೂಪಾಯಿ ಆಟೋಗಳಿಗೆಲ್ಲ 300.
ಜೀಪ್ ಎಲ್ಲ ಬಂದರೆ 700-800 ರೂಪಾಯಿ ತಗೊತಾರೆ. ಈಗ ಅಧಿಕಾರಿಗಳ ಗಮನಕ್ಕೆ ಯಾರು ಬಂದಿಲ್ಲ, ಅದಕ್ಕೆ ನಿಮ್ಮ ಯಾರೂ ಬಂದಿಲ್ಲ, ನೀವೆಲ್ಲರೂ ಅರ್ಜಿ ಗಿರ್ಜಿ ಏನಾದ್ರು ಕೊಟ್ಟಿದ್ರಾ? ಏನು ಕೊಟ್ಟಿಲ್ಲ. ಯಾವಾಗಿಂದಮ್ಮ ನಿಮಗೆ ಕಾಲೆಲ್ಲ ಬರ್ತಾ ಇಲ್ಲ? ನನಗೆ 4 ವರ್ಷ ಆಯ್ತು ಈ ಥರ ಆಗಿ. 4 ವರ್ಷ ಆಯ್ತಾ? ಆಯ್ತು. 4 ವರ್ಷದಿಂದ ಏನೋ ಇದು ಮಾಡಕ್ಕೆ ನಡಿಯೋಕ್ಕೆಲ್ಲ ಆಗಲ್ಲ. ಆಗಲ್ಲ. ಮೊದಲೆಲ್ಲ ನಡೀತಾ ಇದ್ರಾ? ಡೆಲಿವರಿ ಆದಮೇಲೆ ನಡೀತಿದ್ದೆ, ಫಸ್ಟು ನಡೀತಿದ್ದೆ, ಮತ್ತು 4 ವರ್ಷದಲ್ಲಿ ಮತ್ತೆ ಹಿಂಗಾಯ್ತು. ಎಲ್ಲರೂ ಬೇರೆ ಕಡೆ ಎಲ್ಲರೂ ಹಾಸ್ಪಿಟ್ಲಿಗೆ ಎಲ್ಲರೂ ಹೋಗಿದ್ರಮ್ಮ? ಕಾರ್ಕಳಕ್ಕೆಲ್ಲ ಹೋಗಿದ್ದೀವಿ. ಏನು ಹೇಳಿದ್ರು? ಅಲ್ಲೂ ಆಪ್ರೇಷನ್ ಆಗಬೇಕಂತ ಹೇಳಿದ್ದಾರೆ. ಏನು ಸಮಸ್ಯೆ ಏನು ಅಂತ ಗೊತ್ತಿಲ್ಲ ನಿಮಗೆ? ಮೂಳೆ ಕಟ್ಟಾಗಿದೆ ಅಂತ ಹೇಳಿದ್ದಾರೆ. ಹಾಂ. ಈಗ ಏನಾದರೂ ಇದ್ರೂ ನಿಮ್ಮನ್ನು ಒತ್ಕೊಂಡೇ ಹೋಗ್ಬೇಕು ಇಲ್ಲಿಂದ. ಆಗಬೇಕು. ಈಗ ಹಾಸ್ಪಿಟ್ಲಿಗೆ ಎಲ್ಲರೂ ಹೋಗ್ಬೇಕಂತೇಳಿ ಏನು ಮಾಡ್ತೀರಾ ನೀವು? ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಕಳಸ ಕಡೆ ಹೋಗ್ಬೇಕಂದ್ರೆ? 7 ಕಿಲೋಮೀಟ್ರ್ ಆಗುತ್ತೆ, ಆದರೆ ದುಡ್ಡು ಬೇಕಲ್ಲ ಬಾಡಿಗೆಗೆ. ಗಂಡ ಕೂಲಿ ಕೆಲಸಕ್ಕೆ ಹೋಗೋದು, ಬಾಡಿಗೆ ಮಾಡ್ಕೊಂಡು ಹೋಗ್ಬೇಕಲ್ಲ, ಮತ್ತು ನಮ್ಮನ್ನೆಲ್ಲ ಸಾಕಬೇಕು. ನಾನು ಈ ಪರಿಸ್ಥಿತಿಲಿದ್ದೀನಿ. ಈಗ ನಿಮಗೆ ರೇಷನ್ ಎಲ್ಲ ಬರುತ್ತಾ ಇದೆ ಅಮ್ಮ? ರೇಷನ್ ಎಂಥದ್ದು ಬರಲ್ಲ. ಈಗ ಕಾರ್ಡ್ ಇದೆಯಾ? ರೇಷನ್ ಕಾರ್ಡ್ ಇದೆಯಾ? ರೇಷನ್ ಕಾರ್ಡ್ ಇಲ್ಲ. ಆಧಾರ್ ಕಾರ್ಡ್ ಏನಾದ್ರು ಮಾಡಿಸಿದ್ರಾ? ನಂದಿದೆ, ಅವ್ರದ್ದಿಲ್ಲ. ಈಗ ರೇಷನ್ ಕಾರ್ಡ್ ಮಾಡಬೇಕಂತ ಏನಾದರೂ ಅಧಿಕಾರಿಗಳ ಗಮನ ಹತ್ರ ಎಲ್ಲರೂ ತಂದಿದ್ರಾ ನೀವು? ಇಲ್ಲ. ನೀವು ಯಾರ ಹತ್ರನೂ ಹೇಳ್ಕೊಂಡಿಲ್ವಾ? ಹೇಳ್ಕೊಂಡಿದ್ದೀವಿ, ಮಾಡಿಸ್ಕೊಡ್ತೀನಿ ಅಂತ ಒಂದಿಬ್ರು ಹೇಳಿದ್ರು, ಆದರೂ ಮಾಡಿಸ್ಕೊಡ್ಲಿಲ್ಲ. ಈ 4 ವರ್ಷದಿಂದ ನಿಮಗೆ ಏನೂ ಇಲ್ಲ, ರೇಷನ್ ಗಿಷನ್ ಏನೂ ಇಲ್ವಾ? ಏನಿಲ್ಲ, ಗಂಡ ದುಡ್ದೇ ತರಬೇಕು. ಒಬ್ಬನೇ ಮಗ? ಎಷ್ಟು ವರ್ಷ ಮಗನಿಗೆ? 3.5. ಹೇಳಿ. ಧರ್ಮಸ್ಥಳ ಸಂಘದಿಂದ ಬಂದು ನಾನು ಎಲ್ಲರೂ ನೋಡಿ ಈ ಥರ ಕೊಡಿಸಿದ್ದಾರೆ 3 ದಿನದ ಹಿಂದ್ಗಡೆ. ಅದರಲ್ಲಿ ನಾನು ಸ್ವಲ್ಪ ಆದರೂ ಓಡಾಡ್ತಿದ್ದೀನಿ, ಎದ್ದು ನಿಲ್ಲಕ್ಕಾಗಲ್ಲ, ಕೂರಿಸ್ಬೇಕು. ಆ ಕಡೆ ಈ ಕಡೆ ಒಂಚೂರಾದರೂ ಓಡಾಡ್ತೀನಿ. ಈಗೆಲ್ಲ ನಿಮಗೆಲ್ಲ ಅಡಿಗೆ ಎಲ್ಲ ಮಾಡೋದು ಹೆಂಗೆ ಮಾಡ್ತೀರಮ್ಮ? ಇಲ್ಲ, ಅವರು ಕೆಲಸ ಬಿಟ್ಟೇ ಬಂದು ಮಾಡಬೇಕು, ಇಲ್ಲ ಅತ್ತೆನ ನೋಡಬೇಕು, ಅತ್ತೆನೇ ಎಲ್ಲ ಮಾಡಿ ಕೊಡಬೇಕು. ಈ ಗಂಡ ಒಬ್ರು ದುಡ್ದು ನಿಮ್ಮ ಈಗ 3 ಜನನು ಸಾಕಬೇಕು ಅಲ್ವಾ? ಹೌದು. ನಿಮ್ಮ ಹೆಸರು? ಸೌಮ್ಯ. ಕಳಸದಲ್ಲಿ ಆಗಿದ್ದು. ಕಳಸದಲ್ಲೇ ಆಗಿದ್ದು. ಏನಾಗಿತ್ತು ಅದು? ಅದಕ್ಕಿಂತ ಮೊದಲೆಲ್ಲ ನೀವು ನಡೀತಾ ಇದ್ರಿ? ನಡೀತಿದ್ದೆ. ಡೆಲಿವರಿ ಆದಮೇಲೆ ಸಿಸರಿನ್ ಆಯಿತು. ಆವಾಗ ಮೂಳೆಗೆ ಇಂಜೆಕ್ಷನ್ ಕೊಟ್ಟ ಮೇಲೆ ಅದು ಹಾಗಾಗಿತ್ತು. ಅದ್ರ ಮೇಲೆ ಗೊತ್ತಿಲ್ಲ. ಅದ್ರ ಮೇಲೆ ನೀವು ಮೊದಲೆಲ್ಲ ನಡೀತಾ ಇದ್ರಿ, ಡೆಲಿವರಿ ಆದ್ಮೇಲೆ ನಡೀತಾ ಇದ್ರಿ ಸ್ವಲ್ಪ ದಿನ. ಅದ್ರ ಮೇಲೆ ಏಕಾಏಕಿ ನಡಿಲಿಕ್ಕೆ ಆಗಿಲ್ಲ. ಮತ್ತೆ ಇಲ್ಲಿ ಹಾಸ್ಪಿಟ್ಲಿಗೆ ಹೋಗಿಲ್ಲ, ಕಾರ್ಕಳಕ್ಕೆ ಹೋಗಿದ್ರಿ ಅಷ್ಟೇ. ಅಲ್ಲೂ ಹೇಳಿದ್ರಿ? ಎಂತ ಹೇಳಿದ್ರು ಅಲ್ಲಿ?
ಅಲ್ಲದೆ ಆಪ್ರೇಷನ್ ಒಂದಾಗಬೇಕು ಅಂತ ಹೇಳಿದರು. ಹ. ಕಳ್ಸೋದಲ್ಲೂ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದಾಗ ಮೂಳೆ. ಎಲ್ಲರಿಗೂ ಕೇಳ್ಕೊಳೋದು ಇಷ್ಟೇ, ನಮಗೆ ಯಾರಾದರೂ ಬಂದು ಸಹಾಯ ಮಾಡಿ, ಯಾರಾದರೂ ಆಗುತ್ತೆ, ಸರ್ಕಾರದವರಾಗಲಿ ಪ್ರತಿಗಳಾಗಲಿ ಯಾರು ಬೇಕಾರಾಗಲಿ ಸಹಾಯ ಮಾಡಿ ನಮ್ಮ ಕಷ್ಟ ಅಂತ ನೋಡಿಕೊಂಡು. ರೇಷನ್ ಕಾರ್ಡ್ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ, ಎಂಥ ಸಹಾಯ ಕೂಡ ಇಲ್ಲ, ಯಾರಾದರೂ ಹೆಲ್ಪ್ ಮಾಡಿ ಅಂತ ಕೇಳ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಂದನೆಗಳು.